ನಾವಿವತ್ತು ಆಕ್ಷನ್ ಥ್ರಿಲ್ಲರ್ ಮೂವಿ ಆಗಿರುವ ಜಾನ್ ವಿಕ್ ಎಂಬ ಮೂವಿಯನ್ನ ನೋಡ್ತಾ ಇದೀವಿ. ಈ ಮೂವಿ ರಿಲೀಸ್ ಆಗಿತ್ತು 2014ರಲ್ಲಿ. ಜಾನ್ ವಿಕ್ ಎಂಬ ಕ್ಯಾರೆಕ್ಟರ್ ನಮ್ಮ ಕೆಜಿಎಫ್ ರಾಕಿನ ಕ್ಯಾರೆಕ್ಟರ್ಗೆ ಹೋಲುತ್ತೆ. ಯಾಕೆಂದ್ರೆ ಈ ಜಾನ್ ವಿಕ್ ತನ್ನ ನೆನಪುಗಳಿಗೆ ಧಕ್ಕೆ ಮಾಡಿದವರನ್ನ ಹಾಗೂ ತನ್ನವರಿಗೆ ನೋವು ಮಾಡಿದವರನ್ನ ಕೊಲ್ಲೋದಿಕ್ಕೆ ಈ ಜಾನ್ ವಿಕ್ ಎಂತ ಮಟ್ಟಕ್ಕೆ ಬೇಕಾದ್ರೂ ಇಳಿದ್ಬಿಡ್ತಾನೆ, ಅದು ಕೂಡ ಒಬ್ನೇ. ಈ ಮೂವಿ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗಿ ನೋಡಿ, ಯಾಕೆಂದ್ರೆ ಈ ಮೂವಿ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಮತ್ತಿನ್ಯಾಕ್ ತರ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಜಾನ್ ವಿಕ್ ನ ತೋರಿಸ್ತಾರೆ. ಅವನ ಸ್ಥಿತಿ ನೋಡಿದ್ರೆ ಯಾವುದೋ ಒಂದು ದೊಡ್ಡ ಫೈಟ್ ಅಲ್ಲಿ ಅವನ ಜೀವವನ್ನ ಉಳಿಸಿಕೊಂಡು ಬಂದಿರೋ ತರ ಅನ್ಸುತ್ತೆ. ಜಾನ್ ಮೊಬೈಲ್ ತೆಗೆದು ತನ್ನ ಹೆಂಡತಿ ಮಾತಾಡಿರೋ ಕೊನೆ ವಿಡಿಯೋವನ್ನ ನೋಡ್ತಾನೆ. ಜಾನ್ ನ ಸ್ಥಿತಿ ಯಾಕೆ ಹಿಂಗಾಯ್ತು ಅಂತ ಮೂವಿಲಿ ಮುಂದೆ ತೋರಿಸ್ತಾ ಹೋಗ್ತಾರೆ. ನಂತರ ಮೂವಿ ಫ್ಲಾಶ್ ಬ್ಯಾಕ್ ಗೆ ಶಿಫ್ಟ್ ಆಗುತ್ತೆ. ಜಾನ್ ವಿಕ್ ತನ್ನ ಹೆಂಡತಿಯ ಜೊತೆ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಜಾನ್ ವಿಕ್ ತುಂಬಾ ಅಳ್ತಿರ್ತಾನೆ. ಅಸಲಿಗೆ ಏನಾಗಿದೆ ಅಂದ್ರೆ ಜಾನ್ ನ ಹೆಂಡತಿ ಕ್ಯಾನ್ಸರ್ ನಿಂದ ಸತ್ತೋಗಿರ್ತಾಳೆ. ನಂತರ ಜಾನ್ ವಿಕ್ ಹೆಂಡತಿಯ ಫಿನರಲ್ ನಡೆಯುತ್ತೆ. ಫಿನರಲ್ ಮುಗಿದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಟೋಗ್ತಾರೆ. ಆದ್ರೆ ಜಾನ್ ವಿಕ್ ತನ್ನ ಹೆಂಡತಿಯ ಸಮಾಜ ಮುಂದೆ ಬೇಜಾರಿಂದ ನಿಂತಿರ್ತಾನೆ. ಅದೇ ಸಮಯಕ್ಕೆ ಜಾನ್ ವಿಕ್ ನ ಹಳೆಯ ಫ್ರೆಂಡ್ ಆದ ಮಾರ್ಕ್ ಬಂದು ಹೀಗೆ ಹೇಳ್ತಾನೆ, ನೀನು ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸಿದ್ಯಾ ಹಾಗೂ ಎಷ್ಟೋ ಸಂದರ್ಭಗಳನ್ನು ಫೇಸ್ ಮಾಡಿದೀಯ. ಇದನ್ನು ಹಾಗೆ ಅನ್ಕೊಂಡು ಮುಂದೆ ಜೀವನವನ್ನು ನಡೆಸು ಅಂತ ಹೇಳಿ ಅಲ್ಲಿಂದ ಅವನು ಕೂಡ ಹೊರಟೋಗ್ತಾನೆ. ನಂತರ ಜಾನ್ ಮನೆಯಲ್ಲಿ ಇರ್ಬೇಕಾದ್ರೆ ಅವನಿಗೆ ಒಂದು ಕೊರಿಯರ್ ಬರುತ್ತೆ. ಆ ಕೊರಿಯರ್ನ ತಗೊಂಡು ಜಾನ್ ಮನೆಗೆ ಹೋಗ್ತಾನೆ. ಆ ಕೊರಿಯರಲ್ಲಿದ್ದ ಲೆಟರ್ನ ಓದಿದ್ದ ಜಾನ್ಗೆ ತಿಳಿಯುತ್ತೆ ಈ ಕೊರಿಯರ್ನ ಕಳಿಸಿರೋದು ಅವನ ಹೆಂಡತಿನಿ ಅಂತ. ಜಾನ್ ನ ಹೆಂಡತಿ ಅವಳು ಸಾಯೋಕ್ಕೂ ಮುಂಚೆ ಈ ಕೊರಿಯರ್ ಅನ್ನ ಅವನಿಗೆ ಕಳಿಸಿರ್ತಾಳೆ. ಆ ಲೆಟರ್ ನಲ್ಲಿ ಜಾನ್ ನ ಹೆಂಡತಿ ಹೀಗೆ ಬರೆದಿರ್ತಾಳೆ, ನನ್ಗೆ ಗೊತ್ತು, ನನ್ಗೆ ಸಮಯ ತುಂಬಾ ಕಮ್ಮಿ ಇದೆ. ನಾನು ಹೋದ ನಂತರ ನೀನು ಸಂಪೂರ್ಣವಾಗಿ ಒಂಟಿಯಾಗ್ಬಿಡ್ತೀಯ. ಆದ್ರಿಂದ ಈ ಪಪ್ಪಿನ ನಿಂಗೆ ಕೊಡ್ತಿದ್ದೀನಿ. ಮುಂದೆ ನೀವಿಬ್ರು ಜೀವನದಲ್ಲಿ ಚೆನ್ನಾಗಿರ್ತೀರ ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡಿದ ಜಾನ್ ತುಂಬಾ ಎಮೋಷನಲ್ ಆಗ್ಬಿಡ್ತಾನೆ. ಆ ಪಪ್ಪಿಯನ್ನ ಅವನು ತುಂಬಾ ಇಷ್ಟಪಡ್ತಿರ್ತಾನೆ. ಆ ಪಪ್ಪಿಗೆ ಅವನು ಡೇಸಿ ಅಂತ ಹೆಸರಿಟ್ಟಿರ್ತಾನೆ. ಯಾಕಂದ್ರೆ ಅವನ ಹೆಂಡತಿ ಕೂಡ ನಾಯಿಮರಿಗೆ ಅದೇ ಹೆಸರನ್ನು ಇಟ್ಟಿರ್ತಾಳೆ. ಒಂದು ದಿನ ಜಾನ್ ತನ್ನ ಕಾರ್ಗೆ ಪೆಟ್ರೋಲ್ ತುಂಬಿಸೋದಕ್ಕೆ ಗ್ಯಾಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಇಬ್ಬರು ಗುಂಡಗಳು ನಿಂತಿರ್ತಾರೆ. ಆ ಇಬ್ಬರಲ್ಲಿ ಒಬ್ಬ ಲೋಸೆಫ್ ಎಂಬ ಹುಡುಗ ಬಂದು ಜಾನ್ಗೆ ಹೀಗೆ ಹೇಳ್ತಾನೆ, ನಿನ್ನ ಕಾರು ನಮ್ಗೆ ತುಂಬಾ ಇಷ್ಟ ಆಗಿದೆ, ಈ ಕಾರನ್ನು ನಮ್ಗೆ ಮಾರ್ಬಿಡು. ಆದ್ರೆ ಜಾನ್ ತುಂಬಾ ರೂಢಾಗಿ ಈ ಕಾರ್ನ ಮಾರೋದಕ್ಕಲ್ಲ ಇಕ್ಕಿರೋದು, ನಿನ್ನ ಕೆಲಸನ ನೀನು ನೋಡ್ಕೊ ಅಂತ ಹೇಳ್ಬಿಡ್ತಾನೆ. ತುಂಬಾ ರೂಢಾಗಿ ಮಾತಾಡಿದ ಜಾನ್ ಮೇಲೆ ಲೋಸೆಫ್ ಕೈ ಮಾಡಲು ಹೋದಾಗ ಲೋಸೆಫ್ನ ಫ್ರೆಂಡ್ ಬಂದವನನ್ನ ತಡಿತಾನೆ. ಜಾನ್ ರಾಸ್ಗೆ ಮನೆಯಲ್ಲಿ ಮಲಗಿರ್ಬೇಕಾದ್ರೆ ಡೇಜಿ ಬೌಳಿತಿರೋದನ್ನ ಕೇಳಿಸ್ಕೊತಾನೆ. ಏನು ಅಂತ ನೋಡಲು ಹೋದ ಜಾನ್ ವಿಕ್ಗೆ ಬೆಳಗ್ಗೆ ಸಿಕ್ಕಿದ ಇಬ್ಬರು ಗುಂಡಗಳು ಬೇಸ್ಬಾಲ್ ಬ್ಯಾಟ್ ನಿಂದ ಹೊಡೆದು ಹಾಕ್ತಾರೆ. ಆ ಗೂಂಡಗಳು ಜಾನ್ ಕಾರ್ನ ಕೀ ಹುಡುಕಿ ಜಾನ್ ಕಾರನ್ನ ಕತ್ಕೊಂಡು ಹೋಗ್ತಾರೆ. ಹೋಗಕ್ಕಿಂತ ಮುಂಚೆ ಡೇಜಿನ ಕೂಡ ಸಾಯಿಸ್ಬಿಟ್ಟು ಹೋಗ್ತಾರೆ. ಡೇಜಿನ ಕಾಪಾಡೋ ಸ್ಥಿತಿಯಲ್ಲಿ ಜಾನ್ ವಿಕ್ ಇರೋದಿಲ್ಲ. ಆದ್ರಿಂದ ಜಾನ್ ಡೇಜಿ ಬಾಡಿ ಪಕ್ಕದಲ್ಲಿ ಮಲ್ಕೊಂಡು ತುಂಬಾ ದುಃಖ ಪಡ್ತಾನೆ. ಜಾನ್ ಮನೆಯ ಪಕ್ಕದಲ್ಲಿ ಗುಂಡಿ ತೋಡಿ ಡೇಜಿನ ಹೂತಾಕ್ತಾನೆ. ಡೇಜಿನ ಸಾಯಿಸ್ತವ್ರನ್ನ ಸುಮ್ನೆ ಬಿಡಬಾರ್ದು ಅನ್ನೋ ರೋಷ ಜಾನ್ ವಿಕ್ ಕಣ್ಣಲ್ಲಿ ಕಾಣ್ತಿರುತ್ತೆ. ನಂತರ ಜಾನ್ ವಿಕ್ ಯೋಚನೆ ಮಾಡ್ತಾನೆ, ಅವ್ರ ಕಾರ್ನ ಏನೋ ಕತ್ಕೊಂಡೋದ್ರು, ಆ ಕಾರ್ನ ಮಾಡಿಫೈ ಮಾಡಿಸೋದಕ್ಕೆ ಒಬ್ಬ ಪ್ರೊಫೆಷನಲ್ ನ ಅವಶ್ಯಕತೆ ಇರುತ್ತೆ. ಆದ್ರಿಂದ ಜಾನ್ ವಿಕ್ಗೆ ಒಬ್ಬ ವ್ಯಕ್ತಿ ಗೊತ್ತಿರ್ತಾನೆ. ಅವನ ಹೆಸರು ಒರೆಲಿಯೋ. ಈ ಒರೆಲಿಯೋ ಕದ್ದ ಗಾಡಿಗಳನ್ನ ಮಾಡಿಫೈ ಮಾಡಿ ಕೊಡ್ತಿರ್ತಾನೆ. ಜಾನ್ ಅವನ ಬಳಿ ಹೋಗಿ ಎಲ್ಲವನ್ನು ಹೇಳ್ತಾನೆ. ಅವರು ಬರೀ ನನ್ನ ಕಾರ್ನ ಕತ್ಕೊಂಡೋಗಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ನನ್ನ ಹೆಂಡತಿ ಕೊಟ್ಟಿರೋ ಕೊನೆ ಗಿಫ್ಟ್ ನನ್ನ ನಾಯಿಮರನ್ನು ಕೂಡ ಅವರು ಸಾಯಿಸಿದ್ದಾರೆ ಅಂತ ಹೇಳಿ, ಅಂತಹ ಕೇಸ್ ಯಾವ್ದಾದ್ರು ನಿನ್ನ ಬಳಿ ಬಂದಿದೆ ಅಂತ ಕೇಳಿದಾಗ ಆಗ ಒರೆಲಿಯೋ ಹೇಳ್ತಾನೆ, ಹೌದು, ಲೋಸಸ್ ನನ್ನ ಬಳಿ ಬಂದು ನಿನ್ನ ಕಾರ್ನ ತೋರಿಸಿ ಈ ಕಾರ್ ನಂಬರ್ ಪ್ಲೇಟ್ ನ ಚೇಂಜ್ ಮಾಡ್ಕೊಡು ಅಂತ ಕೇಳ್ದ. ಆ ಕಾರ್ ನಿಂದೆ ಅಂತ ಗೊತ್ತಿದ್ರಿಂದ ಆ ಕಾರ್ ನಂಬರ್ ಪ್ಲೇಟ್ ನಾನು ಚೇಂಜ್ ಮಾಡ್ಲಿಲ್ಲ. ಅವನಿಗೆ ಹೊಡೆದು ಬುದ್ಧಿ ಕೂಡ ಹೇಳಿದೆ, ಆದ್ರೆ ಅವನು ಕೇಳಲೇ ಇಲ್ಲ. ಯಾಕಂದ್ರೆ ಅವನು ರಷ್ಯನ್ ಮಾಫಿಯಾದ ಹೆಡ್ ಆದ ಬೀಗೋ ನಮಗ ಅಂತ ಒರೆಲಿಯೋ ಹೇಳ್ತಾನೆ. ನಂತರ ಜಾನ್ ವಿಕ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಆದ್ರೆ ಜಾನ್ಗೆ ಗಾಡಿಯ ಅವಶ್ಯಕತೆ ಇರುತ್ತೆ. ಆಗ ಒರೆಲಿಯೋ ಒಂದು ಗಾಡಿನ ಕೊಟ್ಟು ನಿನ್ನ ಗಾಡಿ ಸಿಗೋವರೆಗೂ ಈ ಗಾಡಿಯನ್ನ ಬಳಸ್ಕೊ ಅಂತಾನೆ. ನಂತರ ಒರೆಲಿಯೋಗೆ ರಷ್ಯನ್ ಮಾಫಿಯಾದ ಹೆಡ್ ಆದ ವೀಗೋನ ಕಾಲ್ ಬರುತ್ತೆ. ಅಂದ್ರೆ ಲೋಸೆಫ್ನ ತಂದೆಯ ಕಾಲ್ ಆಗಿರುತ್ತೆ. ನಂತರ ವೀಗೋ ಕಾಲ್ ಮಾಡಿ ಹೀಗೆ ಹೇಳ್ತಾನೆ, ಒರೆಲಿಯೋ ನನ್ನ ಮಗನ ಮೇಲೆ ಕೈ ಮಾಡೋ ಅಷ್ಟು ಧೈರ್ಯ ಬಂತ ನಿಂಗೆ. ಆಗ ಒರೆಲಿಯೋ ಹೀಗೆ ಹೇಳ್ತಾನೆ, ನಿನ್ನ ಮಗ ಕದ್ದಿರೋದು ಬೇರೆ ಯಾರ್ದು ಕಾರ್ನಲ್ಲ, ಅವನು ಕದ್ದಿರೋದು ಜಾನ್ ವಿಕ್ ನ ಕಾರ್ ಆಗಿದೆ. ಮತ್ತೆ ಒರೆಲಿಯೋ ಎಲ್ಲ ವಿಷಯವನ್ನು ವೀಗೋಗೆ ಹೇಳ್ತಾನೆ. ಜಾನ್ ವಿಕ್ ನ ಹೆಸರು ಕೇಳಿದ ಕೂಡಲೇ ವೀಗೋಗೂ ಕೂಡ ಕೈಕಾಲು ನಡುಗೋಕೆ ಶುರುವಾಗುತ್ತೆ. ನಂತರ ವೀಗೋ ತನ್ನ ಮಗನಾದ ಲೋಸೆಫ್ ನ ಕರೆಸಿ ಯಾರ್ದಾದ್ರೂ ಕಾರನ್ನ ನೀನು ಕದ್ದಿದ್ಯಾ ಅಂತ ಕೇಳ್ತಾನೆ. ಆಗ ಲೋಸೆಫ್ ಕೂಡ ಹೌದು ಕದ್ದಿದ್ದೀನಿ ಅಂತ ಹೇಳ್ತಾನೆ. ನಂತರ ವೀಗೋ ಲೋಸೆಫ್ಗೆ ಚೆನ್ನಾಗಿ ಹೊಡೆದು ಹೀಗೆ ಹೇಳ್ತಾನೆ, ನೀನು ಕದ್ದಿರೋ ಕಾರು ಯಾರು ಅಂತ ಗೊತ್ತಿದ್ಯಾ? ಕಾರ್ನ ಕದ್ದಿರೋದು ಅಲ್ಲದೆ ಅವನ ಹೆಂಡತಿ ಕೊಟ್ಟಿರೋ ಕೊನೆಯ ಗಿಫ್ಟ್ ಅನ್ನು ಕೂಡ ಕೊಂದು ಹಾಕಿದ್ಯಾ. ಅವನು ನಿನ್ನ ಸುಮ್ನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ? ಯಾರು ಈ ಜಾನ್ ವಿಕ್? ನನಗೇನು ಮಾಡ್ತಾನೆ ಅವನು ಅಂತ ಲೋಸೆಫ್ ಕೇಳಿದಾಗ ವೀಗೋ ಹೀಗೆ ಹೇಳ್ತಾನೆ, ಸಾಮಾನ್ಯ ಜನರನ್ನು ಕೊಲ್ಲೋದಕ್ಕೆ ಕೊಲೆಗಾರರಿರ್ತಾರೆ, ಅಂತಹ ಕೊಲೆಗಾರರನ್ನು ಕೊಲ್ಲೋದಕ್ಕೆ ಬೂಗಿ ಮ್ಯಾನ್ಗಳಿರ್ತಾರೆ. ಎಷ್ಟೋ ಬೂಗಿ ಮ್ಯಾನ್ಗಳನ್ನ
ಜಾನ್ ವಿಕ್ ಒಬ್ಬನೇ ಕೊಂದು ಹಾಕಿದ್ದಾನೆ. ಯಾರನ್ನಾದ್ರೂ ಕೊಲ್ಲೋದಕ್ಕೆ ಜಾನ್ ವಿಕ್ಗೆ ದೊಡ್ಡ ಅಸ್ತ್ರಗಳೇನು ಬೇಕಿಲ್ಲ. ಅವನಿಗೆ ಒಂದೇ ಒಂದು ಪೆನ್ಸಿಲ್ ಸಿಕ್ಕರೂ ಸಾಕು, ಎಲ್ಲರನ್ನು ಕೊಂದು ಹಾಕೋ ಸಾಮರ್ಥ್ಯ ಅವನಿಗಿದೆ. ಜಾನ್ ವಿಕ್ ನನ್ನ ಬಳಿನೇ ಕೆಲಸ ಮಾಡ್ತಿದ್ದ. ನಂತರ ಅವನಿಗೆ ಒಬ್ಬಳು ಹುಡುಗಿಯ ಮೇಲೆ ಪ್ರೀತಿಯಾಗಿ, ಆ ಹುಡುಗಿಯ ಹೆಸರು ಹೆಲೆನಾನ ಮದ್ವೆ ಆದ ನಂತರ ಜಾನ್ ವಿಕ್ ಕೊಲ್ಲುವುದನ್ನೆಲ್ಲ ಬಿಟ್ಬಿಟ್ಟಿದ್ದ. ಹೆಲೆನಾ ಸಾಯೋಕ್ಕೂ ಮುಂಚೆ ಕೊಟ್ಟಿರೋ ಕೊನೆಯ ಗಿಫ್ಟ್ ಅನ್ನು ನೀನು ಕೊಂದು ಹಾಕಿದ್ಯಾ. ಅವನು ಇನ್ನ ಸುಮ್ನೆ ಬಿಡ್ತಾನೆ? ಈಗ ನಿನ್ನನ್ನು ಕೊಲ್ಲೋದಕ್ಕೆ ಅವನು ಬಂದೇ ಬರ್ತಾನೆ. ಈ ಕಡೆ ಜಾನ್ ವಿಕ್ ತನ್ನ ಮನೆಯ ಫ್ಲೋರ್ ಅನ್ನು ಒಡೆದು ಅಲ್ಲಿಂದ ಒಂದು ಸೂಟ್ಕೇಸ್ ಅನ್ನ ತೆಗಿತಾನೆ. ಅದರಲ್ಲಿ ವಿಶೇಷವಾದ ಗನ್ಗಳು, ಗೋಲ್ಡ್ ಕಾಯಿನ್ಗಳೆಲ್ಲ ಇರ್ತವೆ. ನಂತರ ವೀಗೋ ಜಾನ್ಗೆ ಕಾಲ್ ಮಾಡಿ ಹೀಗೆ ಹೇಳ್ತಾನೆ, ನನ್ನ ಮಗ ಮಾಡಿರೋ ತಪ್ಪನ್ನು ಚಿಕ್ಕ ಮಗು ಮಾಡಿದೆ ಅನ್ಕೊಂಡು ಬಿಟ್ಬಿಡು, ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡ. ಆದ್ರೆ ಜಾನ್ ಯಾವುದೇ ಉತ್ತರವನ್ನು ಕೊಡದೆ ಕಾಲ್ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಲೂಸೆಫ್ ನ ಕೊಲ್ಲೋದಕ್ಕೆ ಜಾನ್ ವಿಕ್ ಬಂದೇ ಬರ್ತಾನೆ ಅಂತ ತಿಳಿದುಕೊಂಡ ವೀಗೋ ಜಾನ್ ವಿಕ್ ನ ಮನೆಗೆ ಅವನ ಜನರನ್ನ ಜಾನ್ ವಿಕ್ ನ ಮನೆಗೆ ಕಳಿಸಿ ಜಾನ್ ವಿಕ್ ನ ಕೊಲ್ಲೋದಕ್ಕೆ ಹೇಳ್ತಾನೆ. ಜಾನ್ ವಿಕ್ ಮೊದಲೇ ಒಬ್ಬ ಡೇಂಜರಸ್ ಕಿಲ್ಲರ್ ಆಗಿರ್ತಾನೆ. ಇನ್ನು ಅವನ ಕೊಲ್ಲೋಕೆ ಬಂದ್ರೆ ಬಿಡ್ತಾನೆ, ಎಲ್ಲರನ್ನು ಕೊಂದು ಹಾಕ್ತಾನೆ. ನಂತರ ಜಾನ್ ತನ್ನ ಫ್ರೆಂಡ್ಸ್ಗೆ ಫೋನ್ ಮಾಡಿ ಬರೋಕೆ ಹೇಳ್ತಾನೆ. ಅವರೆಲ್ಲ ಬಂದ ಕೂಡಲೇ ಆ ಬಾಡಿಗಳನ್ನೆಲ್ಲ ತೆಗೆದುಕೊಂಡು ಹೋಗಕ್ಕೆ ಹೇಳ್ತಾನೆ. ಪ್ರತಿ ಬಾಡಿಗೂ ಅವನು ಒಂದೊಂದು ಗೋಲ್ಡ್ ಕಾಯಿನ್ ನ ಕೊಡ್ತಾನೆ. ನಂತರ ವೀಗೋ ಮಾರ್ಕಸ್ ನ ಬಳಿ ಬಂದು ಜಾನ್ ವಿಕ್ ನ ಕೊಲ್ಲೋದಕ್ಕೆ ಹೇಳ್ತಾನೆ. ಆದ್ರೆ ಮಾರ್ಕಸ್ ಇದಕ್ಕೆ ಒಪ್ಪಳೋದಿಲ್ಲ. ಇದು ನಿನ್ನ ಜಗಳ, ನೀನೆ ಸಂಭಾಳಿಸ್ಕೊ ಅಂತ ಹೇಳಿ ಅವನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಮಾರ್ಕಸ್ ಕೂಡ ಜಾನ್ ವಿಕ್ ತರ ಬೂಗಿ ಮ್ಯಾನ್ ಅಂತರಾಗಿರ್ತಾನೆ. ನಂತರ ಜಾನ್ ಹೋಟೆಲ್ ಕಾಂಟಿನೆಂಟಲ್ಗೆ ಬರ್ತಾನೆ. ಈ ಹೋಟೆಲ್ ನ ವಿಶೇಷ ಏನಂದ್ರೆ ಎಲ್ಲ ಡಾನ್ಗಳು, ಮಾಫಿಯಾಗಳು, ಎಲ್ಲ ಕ್ರೈಮ್ ಮಾಡುವವರು ಇಲ್ಲೇ ಇರ್ತಾರೆ. ಆದ್ರೆ ಈ ಹೋಟೆಲ್ ನಲ್ಲಿ ಒಂದು ರೂಲ್ಸ್ ಇದೆ, ಯಾರು ಕೂಡ ಆ ಹೋಟೆಲ್ ಒಳಗಡೆ ಜಗಳ ಆಡುವ ಆಗಿಲ್ಲ, ಹಾಗೂ ಗುಂಡನ್ನು ಹರಿಸುವ ಆಗಿಲ್ಲ. ಅಂದ್ರೆ ಈ ಹೋಟೆಲ್ ನಲ್ಲಿ ಎಲ್ಲ ಎನಿಮಿಗಾರೇ ಇರ್ತಾರೆ. ಆದ್ದರಿಂದ ಜಾನ್ ವಿಕ್ ತನ್ನ ಕೆಲಸವನ್ನು ಮುಗಿಸೋದಕ್ಕೋಸ್ಕರ ಈ ಹೋಟೆಲ್ ನಲ್ಲಿ ಒಂದು ರೂಮ್ ಅನ್ನು ಬುಕ್ ಮಾಡ್ತಾನೆ. ಜಾನ್ ವಿಕ್ ತನ್ನ ರೂಮ್ಗೆ ಹೋಗ್ಬೇಕಾದ್ರೆ ಒಂದು ಹುಡುಗಿ ಅವನನ್ನ ಗುರಾಯಿಸ್ತಾ ಇರ್ತಲ್ಲ. ಆ ಹುಡುಗಿಯ ಹೆಸರು ಪರ್ಕಿನ್ಸ್. ನಂತರ ಜಾನ್ ನ ಭೇಟಿ ಆ ಹೋಟೆಲ್ ನ ಮಾಲೀಕನಾದ ವೆನ್ಸ್ಟನ್ ನ ಜೊತೆ ಆಗುತ್ತೆ. ವೆನ್ಸ್ಟನ್ಗೆ ಜಾನ್ ವಿಕ್ ನ ಮತ್ತೆ ಇಲ್ಲಿ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಜಾನ್ ವಿಕ್ ಈಗ ಯಾವುದೇ ಕೊಲೆಗಳನ್ನು ಮಾಡ್ತಿಲ್ಲ ಅಂತ. ಜಾನ್ ಮತ್ತೆ ಎಲ್ಲಿಗೆ ಬಂದಿದ್ದಾನೆ ಅಂದ್ರೆ ಏನು ಸರಿ ಇಲ್ಲ ಅಂತ ಅವನು ಅನ್ಕೋತಾನೆ. ನಂತರ ವೆನ್ಸ್ಟನ್ಗೆ ಲೋಸೆಫ್ ಎಲ್ಲಿದ್ದಾನೆ ಅಂತ ಗೊತ್ತಿರುತ್ತೆ. ವೆನ್ಸ್ಟನ್ಗೆ ಜಾನ್ ವಿಕ್ ತುಂಬಾ ವಿಶೇಷ ವ್ಯಕ್ತಿ ಆಗಿದ್ರಿಂದ ಅವನು ಎಲ್ಲಿದ್ದಾನೆ ಅನ್ನೋದನ್ನ ಹೇಳ್ಬಿಡ್ತಾನೆ. ವೆನ್ಸ್ಟನ್ ನಿಂದ ಲೋಸೆಫ್ ಟೌನ್ಬರ್ಗ್ ಎಂಬ ಹೋಟೆಲ್ ಅಲ್ಲಿರ್ತಾನೆ ಅಂತ ಗೊತ್ತಾಗುತ್ತೆ. ನಂತರ ಜಾನ್ ವಿಕ್ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಟೌನ್ಬರ್ಗ್ ಹೋಟೆಲ್ಗೆ ಹೋಗ್ತಾನೆ. ಆ ಹೋಟೆಲ್ ಅಲ್ಲೇ ಜಾನ್ ವಿಕ್ ನೋಡಿದ ತಕ್ಷಣ ಎಲ್ಲ ಕಡೆ ಫೈರಿಂಗ್ ಶುರು ಆಗುತ್ತೆ. ಆದ್ರೆ ಜಾನ್ ವಿಕ್ ನ ಫೈಟಿಂಗ್ ಸ್ಕಿಲ್ ಇಂದ ಹಾಗೂ ಶೂಟಿಂಗ್ ಸ್ಕಿಲ್ ಮುಂದೆ ಯಾರು ಹೆಚ್ಚು ಹೊತ್ತು ಫೈಟ್ ಮಾಡೋಕೆ ಆಗೋದಿಲ್ಲ. ನಂತರ ಜಾನ್ ವಿಕ್ ಲೋಸೆಫ್ ನ ಹುಡುಕಿ ಕೊಲ್ಲಲು ಹೋದಾಗ ಲೋಸೆಫ್ ಹೇಗೋ ತಪ್ಪಿಸ್ಕೊಂಡು ಹೊಂಟೋಗ್ತಾನೆ. ಜಾನ್ ತನ್ನ ರೂಮ್ ಅಲ್ಲಿ ಮಲಗಿರ್ಬೇಕಾದ್ರೆ ಪರ್ಕಿನ್ಸ್ ಜಾನ್ ವಿಕ್ ನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಜಾನ್ ವಿಕ್ ಹೇಗೋ ಮಾಡಿ ಅವಳಿಂದ ತಪ್ಪಿಸ್ಕೊಂಡು ಅವಳನ್ನ ಹಿಡಿದುಕೊಳ್ತಾನೆ. ನಂತರ ಜಾನ್ ಪರ್ಕಿಸ್ ನ ಹೀಗೆ ಕೇಳ್ತಾನೆ, ನಿನ್ನ ಬಿಟ್ಟು ಬಿಡೋ ತರ ವೀಗೋನ ಯಾವ್ದಾದ್ರು ಒಂದು ಸೀಕ್ರೆಟ್ ಹೇಳು ಅಂತಾನೆ. ಆಗ ಪರ್ಕಿಸ್ ಹೇಳ್ತಾನೆ, ವೀಗೋ ಒಂದು ಚರ್ಚ್ ಅಲ್ಲಿ ತುಂಬಾ ಹಣನ ಬಚ್ಚಿಟ್ಟಿದ್ದಾನೆ. ಆ ಚರ್ಚ್ ಇಲ್ಲಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ನಂತರ ಜಾನ್ ವಿಕ್ ಫುಲ್ ಪ್ರಿಪೇರ್ ಆಗಿ ಆ ಚರ್ಚ್ಗೆ ಹೋಗಿ ಅಲ್ಲಿರೋರ್ನೆಲ್ಲ ಕೊಂದು ನಂತರ ಅಲ್ಲಿದ್ದ ವೀಗೋನ ಎಲ್ಲಾ ದುಡ್ಡನ್ನು ಸುಟ್ಟು ಹಾಕ್ತಾನೆ. ನಂತರ ಜಾನ್ ವೀಗೋ ಬರ್ಲಿ ಅಂತ ಕಾಯ್ತಿರ್ತಾನೆ. ನಂತರ ಅಲ್ಲಿಗೆ ವೀಗೋ ಬಂದ ಕೂಡಲೇ ಜಾನ್ ವಿಕ್ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ. ಅಲ್ಲಿ ತುಂಬಾ ಶೂಟ್ ಔಟ್ಗಳು ಆಗುತ್ತೆ. ಹೀಗೆ ನಡೀತಿರ್ಬೇಕಾದ್ರೆ ಸ್ಪೀಡ್ ಆಗಿ ಬಂದ ಒಂದು ಕಾರು ಜಾನ್ ವಿಕ್ ನ ಗೊತ್ತಿಬಿಡುತ್ತೆ. ಜಾನ್ ವಿಕ್ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ನಂತರ ಜಾನ್ ವಿಕ್ ಕಣ್ಣು ಬಿಟ್ಟಾಗ ಅವನ ಮುಂದೆ ವೀಗೋ ಇರ್ತಾನೆ. ನಂತರ ವೀಗೋ ಹೇಳ್ತಾನೆ, ನಿನ್ನಲ್ಲಿ ಈಗಲೂ ಕೂಡ ಅದೇ ಧೈರ್ಯ ಇದೆ, ಆದ್ರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದ್ದೇನೆಂದ್ರೆ ನನ್ನ ದುಡ್ಡನ್ನ ಸುಟ್ಟು ಹಾಕಿದ್ದು. ನೀನು ನನ್ನ ದುಡ್ಡನ್ನ ಸುಟ್ಟಾಕಿದ್ರು ಪರವಾಗಿರ್ಲಿಲ್ಲ. ಆ ದುಡ್ಡಿನ ಜೊತೆಯಲ್ಲೇ ಕೆಲವೊಂದು ಡಾಕ್ಯುಮೆಂಟ್ಸ್ ಇದ್ದು, ಆ ಡಾಕ್ಯುಮೆಂಟ್ಸ್ ಇಂದ ನಾನು ಇಡೀ ಅಂಡರ್ ವರ್ಲ್ಡ್ ಅಲ್ಲೇ ದೊಡ್ಡ ಮಾಫಿಯಾ ಆಗಬಹುದಾಗಿತ್ತು. ನಾನು ಈಗಲೂ ಕೂಡ ಎಲ್ಲವನ್ನು ಮರೆಯೋದಕ್ಕೆ ರೆಡಿ ಇದ್ದೇನೆ. ಆದ್ರೆ ನನ್ನ ಮದ ಮಾಡಿರೋ ತಪ್ಪು ನೀನು ಮರಿಬೇಕು. ಆದ್ರೆ ಜಾನ್ ವಿಕ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಿನ್ನ ಮದ ಮಾಡಿರೋದ್ನೆಲ್ಲ ನಾನು ಅಷ್ಟು ಸುಲಭವಾಗಿ ಮರೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಂಡ ವೀಗೋ ಜಾನ್ ನ ಕೊಲ್ಲೋಕೆ ಹೇಳಿ ಅವನು ಅಲ್ಲಿಂದ ಹೊಂಟೋಗ್ತಾನೆ. ಆದ್ರೆ ವೀಗೋನ ಜನಗಳಿಗೆ ಮಾರ್ಕಸ್ ಸ್ನೈಪರ್ ಇಂದ ಶೂಟ್ ಮಾಡ್ತಾನೆ. ಹೀಗೆ ಮಾರ್ಕಸ್ ಜಾನ್ ವಿಕ್ ನ ಪ್ರಾಣವನ್ನು ಕಾಪಾಡ್ತಾನೆ. ನಂತರ ಜಾನ್ ವೀಗೋ ಹೋಗ್ತಿದ್ದ ಕಾರ್ನ ಚೇಸ್ ಮಾಡಿ ವೀಗೋನ ಗನ್ ಪಾಯಿಂಟ್ ಗೆ ತಗೊಂಡು ಹೀಗೆ ಕೇಳ್ತಾನೆ, ನಿನ್ ಮಗ ಎಲ್ಲಿದ್ದಾನೆ ಅಂತ ಹೇಳ್ಬಿಡು, ನಿನ್ನ ಬಿಟ್ಬಿಡ್ತೀನಿ. ವೀಗೋ, ನನ್ನ ಮಗ ಇರುವ ಜಾಗದಲ್ಲಿ ತುಂಬಾ ಸೆಕ್ಯೂರಿಟಿ ಇದೆ. ಜಾನ್ ಕಂಡ ಕೂಡಲೇ ಜಾನ್ ನನ್ನ ಕೊಂದು ಬಿಡ್ತಾರೆ ಅನ್ಕೊಂಡು ಲೋಸೆಫ್ ಇದ್ದ ಜಾಗವನ್ನ ಹೇಳ್ಬಿಡ್ತಾನೆ. ಆದ್ರೆ ವೀಗೋನ ಊಹೆ ತಪ್ಪಾಗಿರುತ್ತೆ. ಜಾನ್ ವಿಕ್ ಲೋಸೆಫ್ ಇದ್ದ ಜಾಗಕ್ಕೆ ಹೋಗಿ ಒಂದು ಮಾಸ್ ಎಂಟ್ರಿ ಹಾಕಿ ಎಲ್ಲರನ್ನು ಕೊಂದು ಹಾಕಿ ಕೊನೆಗೆ ಲೋಸೆಫ್ ನ ಕೂಡ ಕೊಂದು ಹಾಕ್ತಾನೆ. ಈ ವಿಷಯವನ್ನು ತಿಳಿದುಕೊಂಡ ವೀಗೋ ಮಾರ್ಕಸ್ಗೆ ತುಂಬಾ ಚಿತ್ರಹಿಂಸೆ ಕೊಟ್ಟು ಕೊಂದು ಹಾಕ್ತಾನೆ.
ನಂತರ ವೀಗು ಜಾನ್ಗೆ ಕಾಲ್ ಮಾಡಿ ನಿನ್ನ ಫ್ರೆಂಡ್ ಆದ ಮಾರ್ಕಸ್ನ ಚಿತ್ರ ಕೊಟ್ಟು ಕೊಂದು ಹಾಕಿದ್ದೇನೆ, ಅವನ ಹೆಣ ನಿನ್ನ ಮನೆಯಲ್ಲೇ ಇದೆ ನೋಡು ಅಂತ ಹೇಳಿ ಫೋನ್ನ ಇಟ್ಬಿಡ್ತಾನೆ. ಜಾನ್ ವಿಕ್ ಮನೆಗೆ ಬಂದು ನೋಡಿದಾಗ ಮಾರ್ಕಸ್ನ ಹೆಣ ಅಲ್ಲಿ ಬಿದ್ದಿರುತ್ತೆ. ಇದರಿಂದ ಜಾನ್ ವಿಕ್ ಇನ್ನೂ ಕೋಪಗೊಳ್ತಾನೆ. ಜಾನ್ ನಮಗೆ ಏನಾದ್ರೂ ಮಾರೆ ಮಾಡ್ತಾನೆ ಅಂತ ವೀಗು ಊರ್ ಬಿಟ್ಟು ಹೋಗಕ್ಕೆ ರೆಡಿ ಆಗಿರ್ತಾನೆ. ಆದ್ರೆ ಈ ವಿಷಯ ನಿಂದ ಜಾನ್ ವಿಕ್ಗೆ ಗೊತ್ತಾಗ್ಬಿಡುತ್ತೆ. ನಂತರ ಜಾನ್ ವಿಕ್ ವೀಗನು ಫಾಲೋ ಮಾಡ್ಕೊಂಡು ಹೋಗಿ ಹುಚ್ಚು ನಾಯಿ ಹೊಡೆದಂಗೆ ಅವನಿಗೆ ಹೊಡೆದಾಗ್ತಾನೆ. ವೀಗನು ಕೂಡ ಫೈಟ್ ಮಾಡೋಕೆ ನೋಡ್ತಾನೆ, ಆದ್ರೆ ಅವನ ಕೈಲಿ ಆಗೋದಿಲ್ಲ. ಕೊನೆಗೆ ಜಾನ್ ವೀಗೋನನ್ನ ಕೊಂದು ಹಾಕ್ತಾನೆ. ಜಾನ್ ವಿಕ್ಗೆ ತುಂಬಾ ಏಟ್ ಆಗಿರುತ್ತೆ. ಆದ್ರಿಂದ ಪಕ್ಕದಲ್ಲೇ ಇದ್ದ ಮೆಡಿಕಲ್ಗೆ ಹೋಗಿ ತನ್ನನ್ನೇ ತಾನು ಟ್ರೀಟ್ ಮಾಡ್ಕೋತಾನೆ. ಹಾಗೆ ಟ್ರೀಟ್ ಮಾಡ್ಕೋತಿರ್ಬೇಕಾದ್ರೆ ಅಲ್ಲೊಂದು ನಾಯಿ ಮರಿಯನ್ನ ಅವನು ಗಮನಿಸ್ತಾನೆ. ಅದು ಪಿಟ್ಬುಲ್ ಬ್ರೀಡ್ ನ ನಾಯಿ ಆಗಿರುತ್ತೆ. ಆ ನಾಯಿಯನ್ನ ತನ್ನ ಜೊತೆಯಲ್ಲೇ ಕರ್ಕೊಂಡು ಜಾನ್ ಅಲ್ಲಿಂದ ಹೊಂಟೋಗ್ತಾನೆ. ಇಲ್ಲಿಗೆ ಜಾನ್ ವಿಕ್ ಮೂವಿಯ ಫಸ್ಟ್ ಪಾರ್ಟ್ ಎಂಡ್ ಆಗುತ್ತೆ.